ಸ್ಟೇಷನರಿ ಅಂಗಡಿ ಕೇಳೋಕೆ ಸಿಂಪಲ್ ಅನ್ಸಿದ್ರೂ ಇದು ನಿಜವಾಗ್ಲೂ ಲಾಭ ತಂದುಕೊಡೋ ಬಿಸ್ನೆಸ್ ಆಗ್ಬೋದು. ಹಾಗಿದ್ರೆ ಬನ್ನಿ, ಈ 5 ನಿಮಿಷದಲ್ಲಿ ಒಂದು ಸಕ್ಸಸ್ಫುಲ್ ಸ್ಟೇಷನರಿ ಶಾಪ್ ಶುರು ಮಾಡೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಈಗ ನೋಡಿ, ಎಲ್ಲಾನೂ ಡಿಜಿಟಲ್ ಆಗ್ತಿದೆ, ಸ್ಕ್ರೀನ್ಗಳೇ ಜಗತ್ತು ಅನ್ನೋ ಈ ಟೈಮಲ್ಲಿ ಸ್ಟೇಷನರಿ ಅಂಗಡಿ ತೆರೆಯೋದು ಸರಿನಾ, ಅದರಲ್ಲಿ ಲಾಭ ಇದೆಯಾ ಅಂತ ಯೋಚನೆ ಬರೋದು ಸಹಜ. ಈ ಪ್ರಶ್ನೆಗೆ ಉತ್ತರ ಹುಡ್ಕೋಣ ಬನ್ನಿ. ಉತ್ತರ ನಿಮಗೆ ಸ್ವಲ್ಪ ಶಾಕ್ ಕೊಡ್ಬೋದು. ಮೊದಲು ಗ್ಲೋಬಲ್ ಲೆವೆಲ್ನಲ್ಲಿ ನೋಡೋಣ. 2024ರಲ್ಲಿ ಇಡೀ ಪ್ರಪಂಚದ ಸ್ಟೇಷನರಿ ಮಾರ್ಕೆಟ್ ಸೈಜ್ ಎಷ್ಟಿದೆ ಗೊತ್ತಾ? ಬರೋಬ್ಬರಿ $158 ಬಿಲಿಯನ್ ಅಮೆರಿಕನ್ ಡಾಲರ್ಗಳು. ಅಬ್ಬಬ್ಬಾ, ಇದು ಖಂಡಿತ ಚಿಕ್ಕ ಉದ್ಯಮ ಅಲ್ಲ. ಇದರಲ್ಲಿ ಎಷ್ಟು ದೊಡ್ಡ ಅವಕಾಶ ಇದೆ ಅಂತ ಇದೇ ತೋರಿಸುತ್ತೆ ಅಲ್ವಾ? ಓಕೆ, ಪ್ರಪಂಚದ ಕತೆ ಆಯ್ತು. ಈಗ ನಮ್ಮ ಭಾರತಕ್ಕೆ ಬರೋಣ. 2024ರಲ್ಲಿ ನಮ್ಮ ದೇಶದ ಸ್ಟೇಷನರಿ ಮಾರ್ಕೆಟ್ ಸೈಜ್ ಸುಮಾರು $254 ಮಿಲಿಯನ್ ಅಮೆರಿಕನ್ ಡಾಲರ್ಗಳು. ಗ್ಲೋಬಲ್ ನಂಬರ್ಗೆ ಹೋಲಿಸಿದ್ರೆ ಚಿಕ್ಕದು ಅನಿಸಬಹುದು, ಆದರೆ ನಮ್ಮ ದೇಶದ ಉದ್ಯಮಿಗಳಿಗೆ ಇದು ತುಂಬಾ ದೊಡ್ಡ ಮತ್ತು ರಿಯಲ್ ಅವಕಾಶ. ಸರಿ, ಹಾಗಿದ್ರೆ ಒಂದು ಸಕ್ಸಸ್ಫುಲ್ ಸ್ಟೇಷನರಿ ಬಿಸ್ನೆಸ್ ಕಟ್ಟೋಕ್ಕೆ ನಾವು ಈ 5 ಮುಖ್ಯ ಹಂತಗಳನ್ನ ನೋಡೋಣ. ಫಸ್ಟ್, ಅವಕಾಶ ಅಂದ್ರೆ ಆಪರ್ಚುನಿಟಿ. ಆಮೇಲೆ ಅದರ ನೀಲಿನಕ್ಷೆ ಅಥವಾ ಬ್ಲೂ ಪ್ರಿಂಟ್. 3ನೇದು ದಾಸ್ತಾನು ಅಂದ್ರೆ ಇನ್ವೆಂಟರಿ. 4ನೇದು ಪ್ರಾರಂಭ ಅಂದ್ರೆ ಲಾಂಚ್. ಮತ್ತು ಕೊನೆಯದಾಗಿ ವಾಸ್ತವ ಅಂದ್ರೆ ದ ರಿಯಾಲಿಟಿ. ಎಷ್ಟೇ ಡಿಜಿಟಲ್ ಆದ್ರೂ ಸ್ಟೇಷನರಿ ವಸ್ತುಗಳಿಗೆ ಡಿಮ್ಯಾಂಡ್ ಮಾತ್ರ ಕಮ್ಮಿ ಆಗಿಲ್ಲ. ಅಷ್ಟೇ ಅಲ್ಲ, ಅದು ಇನ್ನೂ ಜಾಸ್ತಿ ಆಗ್ತಿದೆ. ಯಾಕಂದ್ರೆ ಸ್ಕೂಲ್, ಕಾಲೇಜ್, ಆಫೀಸ್ ಹೀಗೆ ಎಲ್ಲದಕ್ಕೂ ಇವು ಇವತ್ತಿಗೂ ಬೇಕೇ ಬೇಕು. ಹಾಗಿದ್ರೆ ಈ ಡಿಮ್ಯಾಂಡ್ ಯಾಕೆ ಜಾಸ್ತಿ ಆಗ್ತಿದೆ? ಒಂದು, ಶಾಲೆ ಕಾಲೇಜ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಇನ್ನೊಂದು, ಪೋಷಕರು ಮಕ್ಕಳ ಶಿಕ್ಷಣದ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ದಾರೆ. ವಿದ್ಯಾರ್ಥಿಗಳು, ಆಫೀಸ್ ಕೆಲಸ ಮಾಡೋರು, ಕಲಾವಿದ್ರು ಇವರಿಗೆಲ್ಲ ಇದು ಅನಿವಾರ್ಯ. ಅಷ್ಟೇ ಅಲ್ಲ, 2032ರ ಹೊತ್ತಿಗೆ ಗ್ಲೋಬಲ್ ಮಾರ್ಕೆಟ್ $238 ಬಿಲಿಯನ್ ತಲುಪುತ್ತೆ ಅಂತಾರೆ. ಅಂದ್ರೆ ಇದರಲ್ಲಿ ಗ್ರೋತ್ ಇದೆ. ಸರಿ, ಅವಕಾಶದ ಬಗ್ಗೆ ಗೊತ್ತಾಯ್ತು. ಈಗ ಬಿಸ್ನೆಸ್ ಪ್ಲಾನ್ ಮಾಡೋಣ. ಅಂದ್ರೆ ನಮ್ಮ ನೀಲಿನಕ್ಷೆ ರೆಡಿ ಮಾಡೋಣ. ಯಶಸ್ಸಿಗೆ ಇದನ್ನೇ ಅಡಿಪಾಯ. ಯಾವುದೇ ಬಿಸ್ನೆಸ್ ಶುರು ಮಾಡಬೇಕಾದ್ರೆ ಈ 4 ಪಿಲ್ಲರ್ಗಳು ತುಂಬಾ ಮುಖ್ಯ. 1, ಸರಿಯಾದ ಬಿಸ್ನೆಸ್ ಪ್ಲಾನ್. 2, ಪರ್ಫೆಕ್ಟ್ ಲೊಕೇಶನ್. 3, ಬೇಕಾಗಿರೋ ಲೈಸೆನ್ಸ್ಗಳು. ಮತ್ತು 4, ಸರಿಯಾದ ಹೂಡಿಕೆ. ಇದರಲ್ಲಿ ಒಂದನ್ನು ಮಿಸ್ ಮಾಡಿದ್ರೂ ಬಿಸ್ನೆಸ್ ಮುಂದೆ ಹೋಗೋದು ಕಷ್ಟ. ಯಶಸ್ಸಿಗೆ ಲೊಕೇಶನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಶಾಲೆಗಳು, ಕಾಲೇಜುಗಳು ಅಥವಾ ಆಫೀಸ್ಗಳತ್ರ ಅಂಗಡಿ ಇಟ್ರೆ ಕಸ್ಟಮರ್ಸ್ ಬರ್ತಾನೇ ಇರ್ತಾರೆ. ಜನ ಜಾಸ್ತಿ ಓಡಾಡೋ ಜಾಗ ಆದ್ರೆ ಇನ್ನೂ ಬೆಸ್ಟ್. ಬಿಸ್ನೆಸ್ ಶುರು ಮಾಡಿದ ಮೇಲೆ ಲೀಗಲ್ ಪ್ರಾಬ್ಲಮ್ಸ್ ಬರಬಾರದು ಅಂದ್ರೆ ಈ ಲೈಸೆನ್ಸ್ಗಳೆಲ್ಲ ಬೇಕೇ ಬೇಕು. ಟ್ರೇಡ್ ಲೈಸೆನ್ಸ್, ಶಾಪ್ಸ್ ಆ್ಯಂಡ್ ಕಂಪನೀಸ್ ಆಕ್ಟ್ ರಿಜಿಸ್ಟ್ರೇಷನ್, ಪ್ಯಾನ್ ಕಾರ್ಡ್ ಮತ್ತೆ GST ನೋಂದಣಿ, ಇದೆಲ್ಲ ನಿಮ್ಮ ಬಿಸ್ನೆಸ್ಗೆ ಒಂದು ಸೆಕ್ಯೂರಿಟಿ ಕೊಡುತ್ತೆ. ಈ ಬಿಸ್ನೆಸ್ನ ಒಂದು ಒಳ್ಳೆ ವಿಷಯ ಅಂದ್ರೆ ಇದನ್ನ ಸಣ್ಣದಾಗಿಯೂ ಶುರು ಮಾಡಬಹುದು. ಒಂದು 2 ರಿಂದ 4 ಲಕ್ಷ ರೂಪಾಯಿ ಇದ್ರೆ ಸಾಕು. ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದ್ರೆ ಆಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡಿ ದೊಡ್ಡದು ಮಾಡಬಹುದು. ಓಕೆ, ಪ್ಲಾನಿಂಗ್ ಎಲ್ಲ ಆಯ್ತು. ಈಗ ಅಂಗಡಿ ಶೆಲ್ಫ್ಗಳನ್ನ ಹೇಗೆ ತುಂಬೋದು ಅಂತ ನೋಡೋಣ. ಇಲ್ಲಿ ಬರೀ ಥಿಯರಿ ವರ್ಕ್ ಆಗಲ್ಲ, ಪ್ರಾಕ್ಟಿಕಲ್ ಅನುಭವನೇ ಮುಖ್ಯ. ಮೊದಲನೇ ಸ್ಟೆಪ್ ತುಂಬಾ ಸಿಂಪಲ್. ಒಂದೊಳ್ಳೆ ಹೋಲ್ಸೇಲ್ ಸಪ್ಲೈಯರ್ನ ಹುಡುಕೋದು. ಇವ್ರು ನಿಮ್ಗೆ ಲೋಕಲ್ ಮಾರ್ಕೆಟ್ನಲ್ಲೂ ಸಿಗ್ತಾರೆ ಅಥವಾ ಇಂಡಿಯಾ ಮಾರ್ಟ್ನ ಆನ್ಲೈನ್ನಲ್ಲೂ ಸಿಗ್ತಾರೆ. ಆದರೆ ಅನುಭವಿಗಳು ಹೇಳೋ ಒಂದು ಸೀಕ್ರೆಟ್ ಟಿಪ್ ಇದೆ. ಏನಂದ್ರೆ, ಸೀಸನ್ ಶುರು ಆಗೋಕ್ ಮುಂಚೆನೇ ಸ್ಟಾಕ್ ಮಾಡಿ. ಆಗ ಬೆಲೆನೂ ಕಮ್ಮಿ ಸಿಗುತ್ತೆ, ಮತ್ತೆ ಸೀಸನ್ ಟೈಮಲ್ಲಿ ಸ್ಟಾಕ್ ಖಾಲಿಯಾಗೋ ಟೆನ್ಷನ್ ಇರಲ್ಲ. ಇಲ್ಲಿ ಒಂದು ಕನ್ಫ್ಯೂಷನ್ ಬರ್ಬೋದು. ಬ್ರ್ಯಾಂಡೆಡ್ ಐಟಮ್ಸ್ ಇಡಬೇಕಾ ಅಥವಾ ನಾನ್ ಬ್ರ್ಯಾಂಡೆಡ್? ಆನ್ಸರ್ ಸಿಂಪಲ್, 2 ಇಡಿ. ಯಾಕಂದ್ರೆ ಕೆಲವರು ಕ್ಲಾಸಿ ಮೇಟ್ ಅಂತ ಬ್ರ್ಯಾಂಡ್ ಕೇಳ್ತಾರೆ, ಇನ್ನು ಕೆಲವರು ಅಗ್ಗದ್ದು ಕೊಡಿ ಅಂತಾರೆ. ನೀವು 2 ಇಟ್ರೆ ಯಾವ ಕಸ್ಟಮರ್ನೂ ಕಳೆದುಕೊಳ್ಳಲ್ಲ. ಮುಖ್ಯವಾಗಿ ಬ್ಯಾಕ್ ಟು ಸ್ಕೂಲ್ ಸೀಸನ್ನಲ್ಲಿ ಈ ಐಟಮ್ಸ್ ಅಂತೂ ಇರಲೇಬೇಕು. ನೋಟ್ಬುಕ್, ಬ್ರೌನ್ ಶೀಟ್, ಲೇಬಲ್, ಟೇಪ್, ಪೆನ್ಸಿಲ್ ಬಾಕ್ಸ್, ವಾಟರ್ ಬಾಟಲ್, ಲಂಚ್ ಬ್ಯಾಗ್ ಇವೆಲ್ಲ ಹಾಟ್ ಕೇಕ್ಗಳ ತರಹ ಸೇಲ್ ಆಗುತ್ತೆ. ಸರಿ, ಸ್ಟಾಕ್ ರೆಡಿ ಆಯ್ತು. ಈಗ ಅಂಗಡಿನ ಸೆಟಪ್ ಮಾಡಿ ಸೇಲ್ ಶುರು ಮಾಡೋದು ಹೇಗೆ ಅಂತ ನೋಡೋಣ. ನಿಮ್ಮ ಅಂಗಡಿ ಡಿಸೈನ್ ತುಂಬಾ ಮುಖ್ಯ. ಐಟಮ್ಸ್ ನೀಟಾಗಿ ಕಾಣೋಕೆ ರ್ಯಾಕ್ಗಳು, ಕಸ್ಟಮರ್ ಜೊತೆ ಮಾತಾಡೋಕೆ ಒಂದು ಒಳ್ಳೆ ಕೌಂಟರ್, ಹೊರಗಡೆಯಿಂದ ನೋಡಿದ್ರೆ ಅಟ್ರಾಕ್ಟಿವ್ ಆಗಿ ಕಾಣೋ ಬ್ಯಾನರ್, ಇದೆಲ್ಲ ಸಣ್ಣ ವಿಷಯಗಳೇ ಆದ್ರೂ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ. ಮಾರ್ಕೆಟಿಂಗ್ ಹೇಗೆ ಮಾಡೋದು? ಲೋಕಲ್ ಆಗಿ ಪೇಪರ್ ಆ್ಯಡ್, ಕರಪತ್ರ ಕೊಡಬಹುದು. ಆನ್ಲೈನ್ನಲ್ಲಿ ಸೋಷಿಯಲ್ ಮೀಡಿಯಾ ಪೇಜ್ ಮಾಡಿ. ಅತಿ ಮುಖ್ಯವಾಗಿ ನಿಮ್ಮ ಅಂಗಡಿನ ಗೂಗಲ್ ಮ್ಯಾಪ್ಸ್ಗೆ ಆ್ಯಡ್ ಮಾಡಿ. ಆಗ ಜನ ಸುಲಭವಾಗಿ ನಿಮ್ಮನ್ನ ಹುಡುಕೊಂಡು ಬರ್ತಾರೆ. ಇಷ್ಟೆಲ್ಲ ಆಯಿತು. ಈಗ ಬಿಸ್ನೆಸ್ನ ರಿಯಾಲಿಟಿ ನೋಡೋಣ. ಅಂದ್ರೆ ಇದರಲ್ಲಿ ಲಾಭ ಎಷ್ಟಿದೆ ಮತ್ತು ಇವತ್ತಿನ ಕಾಲದ ಸವಾಲುಗಳೇನು? ಲಾಭದ ವಿಷಯಕ್ಕೆ ಬಂದ್ರೆ
ಪ್ರತಿಯೊಂದು ಐಟಂ ಮೇಲೆ ಬೇರೆ ಬೇರೆ ಮಾರ್ಜಿನ್ ಇರುತ್ತೆ, ಆದ್ರೆ ಆವ್ರೇಜ್ ಆಗಿ 30-40% ಲಾಭ ಮಾಡ್ಬೋದು. ಇದು ನಿಜಕ್ಕೂ ಒಂದು ಒಳ್ಳೆ ಮಾರ್ಜಿನ್. ಆದರೆ ಸವಾಲುಗಳು ಇವೆ. ಮುಖ್ಯವಾಗಿ ಆನ್ಲೈನ್ ಸ್ಟೋರ್ಗಳು ಮತ್ತು ಶಾಲೆಗಳೇ ನೇರವಾಗಿ ಸ್ಟೇಷನರಿ ಕೊಡೋದು. ಆದರೂ ಚಿಕ್ಕ ಅಂಗಡಿಗಳಿಗೆ ಒಂದು ಅಡ್ವಾಂಟೇಜ್ ಇದೆ. ಜನರಿಗೆ ಏನಾದರೂ ಅರ್ಜೆಂಟಾಗಿ ಬೇಕು ಅಂದರೆ ಅವ್ರು ಹುಡುಕೊಂಡು ಬರೋದು ನಮ್ಮಂಥ ಅಂಗಡಿಗಳಿಗೇನೆ. ಕೊನೆಗೆ ಹೇಳೋದಾದ್ರೆ, ಈ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗೋಕ್ ಬೇಕಾಗಿರೋದು ಒಂದು ಸ್ಮಾರ್ಟ್ ಪ್ಲಾನ್, ಸೀಸನ್ ನೋಡಿ ಸ್ಟಾಕ್ ಮಾಡೋ ಚಾಣಾಕ್ಷತನ ಮತ್ತು ಕಸ್ಟಮರ್ಗೆ ಬೇಕಾದ ವಸ್ತು ಕೊಡೋ ಸಾಮರ್ಥ್ಯ. ಇವಿಷ್ಟಿದ್ರೆ ಸಾಕು. ಕೊನೆಯದಾಗಿ ಒಂದು ಪ್ರಶ್ನೆ. ಈ ಸ್ಕ್ರೀನ್ಗಳ ಜಗತ್ತಿನಲ್ಲಿ ಪೇಪರ್ ಮತ್ತು ಪೆನ್ನಿನ ಭವಿಷ್ಯ ನಿಜವಾಗಿಯೂ ಏನಾಗಿರಬಹುದು? ಟೆಕ್ನಾಲಜಿ ಎಷ್ಟೇ ಬೆಳೆದ್ರೂ ಬರೆಯೋದ್ರ ಮಜಾನೇ ಬೇರೆ ಅಲ್ವಾ?